ನಮಸ್ಕಾರ, ನಾನು ನಿಮ್ಮ ಕನ್ನಡಿಗೆ ಬರವು. ಇವತ್ತು ಈ ಒಂದು ಪಿ ಕೆ ಎಲ್ ಸೀಸನ್ನಲ್ಲಿ ಕೆಲವೊಂದು ಆಡಿಷನ್ಗಳನ್ನು ಈ ವರ್ಷ ಯಾರನ್ನು ತೊಗೊಂಡ್ರು ಎನ್ನುವುದು ಎಲ್ಲವನ್ನು ಆಡಿಷನ್ ನಡೀತಲ್ಲ, ಅದರಲ್ಲಿ ಈ ವರ್ಷ ಅತಿ ಹೆಚ್ಚು ಜಾಸ್ತಿ ದುಡ್ಡು ಯಾರಿಗೆ ಕೊಟ್ಟಾರ ಮತ್ತು ಯಾರನ್ನು ತೊಗೊಂಡಾರ ಅನ್ನೋದನ್ನು ಒಂದು ಟಾಪ್ 5 ಒಂದು 5 ಜನರ ಹೆಸರನ್ನ ನಾನು ನಿಮ್ದು ವ್ಯಕ್ತಪಡಿಸ್ತೀನಿ. ಯಾರ್ಯಾರು ಅನ್ನೋದನ್ನ ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಡ್ರಿ ಅಂತ ಕೇಳ್ಕೊತೀನಿ. ಇವಾಗ ನಾವು ಈ ಒಂದು ಪ್ರೋ ಕಬಡ್ಡಿ ಸೀಸನಲ್ಲಿ ಜಾಸ್ತಿ ದುಡ್ಡನ್ನು ತೊಗೊಂಡಿರುವಂಥ ವ್ಯಕ್ತಿಗಳಲ್ಲಿ ಒಂದು 5 ಜನರ ಹೆಸರನ್ನ ನಾನು ಹೇಳ್ತೀನಿ. ಇವಾಗ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಬೆಂಗಳೂರು ರೂಲ್ಸಲ್ಲಿ ಯಾರನ್ನು ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಾರ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಯಾಕಂದರೆ ಈ ವರ್ಷ ಭಾಳ ಅಂದ್ರೆ ಸ್ವಲ್ಪ ಜಾಸ್ತಿ ದುಡ್ಡನ್ನ ಕೊಟ್ಟು ಕೆಲವೊಂದು ಜನರ ತೊಗೊಂಡಾರ. ಅದರಲ್ಲಿ ನಮ್ಮ ಬೆಂಗಳೂರು ರೂಲ್ಸರು ಕೂಡ ಒಂದಷ್ಟು ಜಾಸ್ತಿ ದುಡ್ಡನ್ನ ಕೊಟ್ಟ ತೊಗೊಂಡಾರ. ಅವ್ರವ್ರ ಆಟದ ತಕ್ಕಂತೆ ತೊಗೊಂಡಾರ ಅಂತ ಹೇಳ್ಬೋದು ಬಿಡು, ಅದ್ರಾಗ ಏನು ಅಭ್ಯಂತರ ಇಲ್ಲ. ಆದರೆ ಈ ಟಾಪ್ 5 ಅದರಲ್ಲಿ ನಮ್ಮ ಬೆಂಗಳೂರು ರೂಲ್ಸ್ನವ್ರು ತೊಗೊಂಡಂಥ ವ್ಯಕ್ತಿಗಳು ಯಾರೂ ಇಲ್ಲ ಅನಿಸುತ್ತೆ, ಯಾರೂ ಇಲ್ಲ. ಆದರೆ ಅದಕ್ಕಿಂತ ಹೆಚ್ಚಿತವಾಗಿ ನಮ್ಮ ಸೀಸನಲ್ಲಿ ಇದ್ದಂಥ ಕೆಲವೊಂದಿಷ್ಟು ಆಟಗಾರರು ಇದ್ದಾರೆ. ಅವರಲ್ಲಿ ಈ ವರ್ಷ ಬೇರೆ ಬೇರೆ ಟೀಮ್ಗಳಲ್ಲಿ ಹೋಗಿದ್ದಾರೆ. ಅತಿ ಹೆಚ್ಚು ದುಡ್ಡನ್ನ ಕೊಟ್ಟು ಈ ವರ್ಷ ಬೇರೆ ಬೇರೆ ತಂಡಕ್ಕೆ ಹೋಗಿದ್ದಾರೆ. ಅವ್ರು ಯಾರಲ್ಲ ಅಂತ ನಾನು ಒಬ್ಬೊಬ್ಬರನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಈ ಸಾರಿ ಜಾಸ್ತಿ ದುಡ್ಡನ್ನ ಕೊಟ್ಟು ಯಾವ ಟೀಮ್ ತೊಗೊಂಡೈತೆ ಅಂತಂದ್ರೆ ತಮಿಳ್ ತಲವರ್ಸ್ ಟೀಮ್ ಈ ವರ್ಷ ದುಡ್ಡು ಕೊಟ್ಟು ಒಬ್ಬ ವ್ಯಕ್ತಿ ತೊಗೊಂಡೈತಿ. ಆ ವ್ಯಕ್ತಿ ಯಾರಪ್ಪ ಅಂತಂದರೆ ಸಚಿನ್ ಅವ್ರನ್ನ ತಮಿಳ್ ತಲವರ್ಸ್ ತಂಡ 2.15 ಕೋಟಿ ರೂಪಾಯಿನ ಕೊಟ್ಟು ಈ ವರ್ಷ ಸಚಿನ್ ಅವರನ್ನ ತಮಿಳ್ ತಲವರ್ಸ್ ತಂಡ ಅವ್ನು ತೊಗೊಂಡೈತಿ. ಇವರು ಒಬ್ಬ ಉತ್ತಮವಾದಂಥ ರೈಡರ್ ಅಂತ ಹೇಳ್ಬೋದು. ಯಾಕಂದರೆ ಒಳ್ಳೆಯ ಆಟಗಾರ. ಈ ವರ್ಷ ದುಡ್ಡು ಕೊಟ್ಟು ದುಡ್ಡು ಪರ್ಚೇಸ್ಗೆ ಹೋಗೋದಂಥ ವ್ಯಕ್ತಿ ಅಂತಂದರೆ ಸಚಿನ್ ಅವರು. ತಮಿಳ್ ತಲವರ್ಸ್ ತಂಡ ಇವ್ರನ್ನ ತೊಗೊಂಡಿದೆ. 2.15 ಕೋಟಿ ರೂಪಾಯಿನ ಕೊಟ್ಟು ಇವರು ಸಚಿನ್ ಅವ್ರನ್ನ ತೊಗೊಂಡೈತಿ. ಇನ್ನು ಅದೇ ರೀತಿಯಾಗಿ ಅವ್ರನ್ನ ಬಿಟ್ಟರೆ ಈ ಮೊಹಮ್ಮದ್ ಅವ್ರನ್ನ ತೊಗೊಂಡಾರ. ಯಾಕಂದ್ರೆ 2.7 ಕೋಟಿ ರೂಪಾಯಿನ ಕೊಟ್ಟು ಯಾವುದಪ್ಪ ಅಂದ್ರೆ ಅದು ಟೀಮು ಹರಿಯಾಣ ಟೀಲರ್ಸ್. ಮೊಹಮ್ಮದ್ ರಿಜಿನ 2.7 ಕೋಟಿ ರೂಪಾಯಿನ ಕೊಟ್ಟು ಇವ್ರನ್ನ ತೊಗೊಂಡೈತಿ. ಯಾಕಂದರೆ ಇವರು ಒಬ್ಬ ಉತ್ತಮವಾದಂಥದ್ದು ಆಟಗಾರ ಅಂತಲೇ ಹೇಳ್ಬೋದು. ಈ ವರ್ಷ ಇವ್ರನ್ನು 2.7 ಕೋಟಿ ರೂಪಾಯಿನ ಕೊಟ್ಟು ಹರಿಯಾಣ ಟೀಲರ್ಸ್ ತಂಡ ಮೊಹಮ್ಮದ್ ಅವ್ರನ್ನ ತೊಗೊಂಡೈತಿ. ಇನ್ನು ಅದೇ ರೀತಿಯಾಗಿ ಈ ಗುಜರಾತ್ ಅವರು ಈ ಗುಮನ್ ಸಿಂಗ್ ಅವ್ರನ್ನ 1.97 ಕೋಟಿ ರೂಪಾಯಿಯನ್ನು ಕೊಟ್ಟು ಈ ಗುಮನ್ ಸಿಂಗ್ ಅವ್ರನ್ನ ತೊಗೊಂಡೈತಿ ಗುಜರಾತ್ ಪರ್ಸನಲ್ ಟೀಮ್. ಯಾಕಂದರೆ ಇವರು ಒಬ್ಬ ಒಳ್ಳೆಯ ಉತ್ತಮವಾದಂಥ ಆಟಗಾರನ ಅಂತ ಹೇಳ್ಬೋದು. 1.97 ಕೋಟಿ ರೂಪಾಯಿ ಕೊಟ್ಟು ಇವ್ರನ್ನ ಗುಜರಾತ್ ಟೀಮು ಗುಮನ್ ಸಿಂಗ್ ಅವ್ರನ್ನ ತೊಗೊಂಡೈತಿ. ಇನ್ನು ಅದೇ ರೀತಿಯಾಗಿ ನಮ್ಮ ಪವನ್ ಶರಾವತ್ ಅವರು, ಯಾಕಂದರೆ ಹೋದ ವರ್ಷ ಇವರು ಅದೇ ಟೀಮಲ್ಲಿದ್ದರು, ತೆಲುಗು ಟೈಟನ್ಸ್ ಟೀಮ್ ಅವರು. ಪವನ್ ಶರಾವತ್ನ ಅವ್ರನ್ನ ಈ ವರ್ಷ 1.72 ಚಿಲ್ಲರ ಕೊಟ್ಟು ಇವ್ರನ್ನ ಪವನ್ ಶರಾವತ್ ಅವ್ರನ್ನ ತೆಲುಗು ಟೈಟನ್ಸ್ ಟೀಮ್ ತೊಗೊಂಡೈತಿ. ಅದರ 1.72 ಚಿಲ್ಲರ ತೊಗೊಂಡೈತಿ ಇವ್ರನ್ನ. ಯಾಕಂದರೆ ಇವರು ಒಳ್ಳೆ ಉತ್ತಮವಂತ ರೈಡರ್. ಯಾಕಂದರೆ ನಮ್ಮ ಬೆಂಗಳೂರು ಕಪ್ ಹಿಡಿಯುವಂಥ ಸಂದರ್ಭದಲ್ಲಿ ಇವರು ಕೂಡ ಒಬ್ಬ ಅದರಲ್ಲಿ ಭಾಳ ಪಾತ್ರಧಾರಿ ಅಂತ ಹೇಳ್ಬೋದು. ಒಳ್ಳೆ ಉತ್ತಮವಾದ ಆಟಗಾರ ಅಂತ ಹೇಳ್ಬೋದು. ಅವ್ರನ್ನ ಈ ವರ್ಷ ಪವನ್ ಶರಾವತ್ ಅವ್ರನ್ನ 1.72 ಕೋಟಿ ಕೊಟ್ಟು ಪವನ್ ಶರಾವತ್ ಅವ್ರನ್ನ ತೆಲುಗು ಟೈಟನ್ಸ್ ಟೀಮು ತೊಗೊಂಡೈತಿ. ಇನ್ನು ಅದೇ ರೀತಿಯಾಗಿ ಈ ನಮ್ಮ ಸೀಸನಲ್ಲಿ ಆಡಿರ್ತಕ್ಕಂಥ ಬೆಂಗಳೂರು ಟೀಮಲ್ಲಿ ಸೀಸನಲ್ಲಿ ಆಡಿರ್ತಕ್ಕಂಥ ವ್ಯಕ್ತಿ ಸೀಸನ್ ಮತ್ತು ಹಚ್ಚ ಸೀಸನ್ ಒಳ್ಳೆಯ ಉತ್ತಮವಾದಂಥ ಆಟವನ್ನು ಆಡಿ ತಮ್ಮ ಪ್ರತಿಭೆನ ಹೊರತಂದು ಈ ವರ್ಷ ಜಾಸ್ತಿ ದುಡ್ಡಿಗೆ ಪರ್ಚೇಸಾದಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಭರತ್ ಅವರು ನಮ್ಮ ಬೆಂಗಳೂರು ತಂಡದಿಂದ. ಯಾಕಂದರೆ ಇವರು ಭರತ್ ಅವ್ರನ್ನ ಯು ಪಿ ಹೋದ ಟೀಮ್ ಅವರು 1.30 ಕೋಟಿ ರೂಪಾಯಿನ ಕೊಟ್ಟು ಭರತ್ ಅವ್ರನ್ನ ಯು ಪಿ ಹೋದ ಟೀಮು ತೊಗೊಂಡೈತಿ. ಯಾಕಂದರೆ ಇವರು ಭಾಳ ಎತ್ತರ ವೇಟು ಭಾರಿ ಇರ್ತಕ್ಕಂಥ ವ್ಯಕ್ತಿ, ಒಳ್ಳೆ ಆಟಗಾರ ಅಂತ ಹೇಳ್ಬೋದು, ಒಳ್ಳೆ ಉತ್ತಮವಾದಂಥ ರೈಡರು. ಇವರು ಕೂಡ ಈ ವರ್ಷ 1.30 ಕೋಟಿ ರೂಪಾಯಿನ ಕೊಟ್ಟು ಯು ಪಿ ಹೋದ ಟೀಮ್ ಅವರು ಈ ಭರತ್ ಅವ್ರನ್ನ ತೊಗೊಂಡಾರ. ಇವರು ಟಾಪ್ 5 ಒಳಗೆ ಇವರೆಲ್ಲ. ಯಾಕಂದರೆ ಈ ಸರಿ ನಮಗೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಳಂಥ ವ್ಯಕ್ತಿ ಅಂತಂದರೆ ಇವರು. ನಮ್ಮ ಬೆಂಗಳೂರು ರೂಲ್ಸಲ್ಲಿ ಅವ್ರನ್ನ ಕೆಲವೊಂದು ಜನರು ತೊಗೊಂಡಾರ. ಯಾಕಂದರೆ ಅಜಿಂಕ್ಯ ಪವರ್ ಅವ್ರನ್ನ 1.1 ಕೋಟಿ ಚಿಲ್ಲರೆ ತೊಗೊಂಡಿದ್ವಿ. ಅದೇ ರೀತಿಯಾಗಿ ಈ ನಮ್ಮ ಪ್ರದೀಪ್ ನರ್ವಾಲ್ ಅವ್ರನ್ನ 70 ಲಕ್ಷ ಕೊಟ್ಟು ತೊಗೊಂಡಾರ. ಈ ರೀತಿ ಕೆಲವಷ್ಟು ತೊಗೊಂಡಾರ. ಇವರು ಒಂದು ಉತ್ತಮವಾದಂಥ ಟಾಪ್ 5 ಬಾಯ್ಸ್ ಅಂತ ಪಿ ಕೆ ಎಲ್ ಸೀಸನ್ 11 ಪ್ಲೇಯರ್ಸ್ ಆಡಿಷನ್
ಒಂದು ಉತ್ತಮವಾದಂಥ ಆಟಗಾರರು ಅಂತ ಹೇಳ್ಬೋದು. ಇವರಿಗೆ ಆಟದ ತಕ್ಕಂತೆ ಈ ವರ್ಷ ಇವ್ರಿಗೆ ದುಡ್ಡು ಕೊಟ್ಟು ಈ ಸಾರಿ ಜಾಸ್ತಿ ದುಡ್ಡಿಗೆ ಪರ್ಚೇಸ್ ವ್ಯಕ್ತಿ ಅಂತಂದರೆ ತಮಿಳ್ ತಲ್ಲರ್ಸ್ಗೆ ಆಯ್ಕೆಯಾಗಿರತಕ್ಕಂಥ ಸಚಿನ್ ಅವರು 2.15 ಕೋಟಿ ರೂಪಾಯಿನ ಕೊಟ್ಟು ಸಚಿನ್ ಅವರನ್ನು ತಮಿಳ್ ತಲ್ಲರ್ಸಿಂದ ತೊಗೊಂಡೈತಿ. ಇನ್ನು ಮತ್ತೆ ಬೇರೆ ಬೇರೆ ಮಾಹಿತಿಗಳು ಏನಾದ್ರು ಸಿಕ್ಕರೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಎಲ್ರಿಗೂ ನಮಸ್ಕಾರ. ಜೈ ಕನ್ನಡ, ಜೈ ಕರ್ನಾಟಕ.